ಸಭೆಯಲ್ಲಿ ಕುಳಿತುಕೊಂಡು ಬಂದು ಆಮೇಲೆ ಹೇಳೋರಲ್ಲ, ದೇವ್ರನ್ನ ಹುಡುಕೋರಲ್ಲ. ಮನೆಯಲ್ಲಿದ್ದು ಏಕಾಂತವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯವನ್ನು ಕಂಡುಕೊಳ್ಳೋರೆ ನಿಜವಾಗ್ಲೂ ದೇವರನ್ನ ಹುಡುಕೋರಂತ. ಯಾಕಂದ್ರೆ ಅವರು ತಮ್ಮ ಜೀವಿತದ ದಿನನಿತ್ಯದ ಕಾರ್ಯದಲ್ಲಿ ದೇವರಿಗಾಗಿ ಸಮಯವನ್ನು ಬೇರ್ಪಡಿಸಿ ಅವರು ಮನೆಯಲ್ಲಿ ಕುಳಿತುಕೊಂಡು ಬೈಬಲ್ ಓದ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ತಮ್ಮ ಜೀವಿತವನ್ನು ಅವಲೋಕನ ಮಾಡಿಕೊಳ್ತಾರೆ, ಪರಿಶೋಧನೆ ಮಾಡಿಕೊಳ್ತಾರೆ. ಇಲ್ಲಿ ಸಭೆಗೆ ಬಂದು ಅವರಿಗೆ ಪರಿಶುದ್ಧತೆ ಕುರಿತಾಗಿ ಹೇಳೋ ಅವಶ್ಯಕತೆ ಇಲ್ಲ. ಪರಿಶುದ್ಧತೆಯನ್ನು ಮನೆಯಲ್ಲೇ ಅವರು ಸಿದ್ಧ ಮಾಡಿಕೊಳ್ತಾರೆ. ಆದ್ರಿಂದ ಸಭೆಗೆ ಬಂದಾಗ ಅವ್ರಿಗೆ ನೋಡ್ರಿ, ಪ್ರಾರ್ಥನೆ ಮಾಡುವಂತ ಹೇಳೋ ಅವಶ್ಯಕತೆ ಇರಲ್ಲ, ಆರಾಧನೆ ಮಾಡುವಂತ ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕೈ ಎತ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾರಣ ಏನಂದ್ರೆ ಅವರು ಸಭೆಗೆ ಬಂದಾಗ ದೇವರನ್ನ ಹುಡುಕೋರಲ್ಲ, ಅವರು ಡೈಲಿ ದೇವರನ್ನ ಹುಡುಕೋರು. ಡೈಲಿ ದೇವರನ್ನ ಹುಡುಕೋರನ್ನ ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಬೈಬಲ್ ಓದು, ಪರಿಶುದ್ಧನಾಗು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾರಣ ಅವರು ಮನೆಯಲ್ಲೇ ದೇವರನ್ನ ಹುಡುಕ್ತಾ ಇರ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇವತ್ತು ಆಲಿಗೆ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದ್ರೆ ಈ ಮೊದಲನೇ ದಿವಸದಲ್ಲೇ ಆ ಚಿಂತೆ ಮುರಿಯಿರಿ. ಇನ್ನು ಮೇಲೆ ಪ್ರತಿದಿನ ದೇವರನ್ನ ಹುಡುಕ್ರಿ, ನಿಮ್ಮ ಮನೆಗಳಲ್ಲಿ ದೇವರನ್ನ ಹುಡುಕ್ರಿ, ಆರಾಧನೆಯಲ್ಲಿ ನಿಮ್ಮ ಮನೆಯಲ್ಲಿ ಆ ದೇವರನ್ನ ಹುಡುಕ್ರಿ, ವಾಕ್ಯದಲ್ಲಿ ಮನೆಯಲ್ಲಿ ನೀವು ದೇವರನ್ನ ಹುಡುಕ್ರಿ. ನಾನು ಹೇಳ್ತೇನೆ, ಪ್ರತಿದಿನ ನೀವು ದೇವರನ್ನ ಹುಡುಕೋರಾಗಿದ್ರೆ ಪ್ರತಿದಿನ ದೇವರು ನಿಮ್ಮ ಜೀವನದಲ್ಲಿ ಏನ್ ಮಾಡಲಿಕ್ಕಾಗಿ ಹೋಗ್ತಾನೋ ಆ ಕಾರ್ಯ ನೀವು ಗ್ರಹಿಸಲಿಕ್ಕಾಗಿ ಹೋಗ್ತೀರಾ. ಇವತ್ತು ನಾನು ಇವತ್ತಿನ ಕಾರ್ಯನೇ ಹೇಳ, ಯಾರು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೋ ಅವ್ರಿಗೆ ನಿರೀಕ್ಷೆ ಇದೆ, ಈ ದಿನ ನನ್ನ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ಈ ದಿನ ದೇವರು ನನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಇವತ್ತು ನನ್ನ ಜೀವನದಲ್ಲಿ ಕೇಡಾಗಲ್ಲ, ಇವತ್ತು ನನ್ನ ಜೀವನದಲ್ಲಿ ಕಣ್ಣೀರು ಬರಲ್ಲ, ಇವತ್ತು ನನ್ನ ಜೀವನದಲ್ಲಿ ವಾಗ್ದಾನಗಳು ನೆರವೇರುತ್ತೆ ಅಂತ ಬೆಳಗ್ಗೆನೇ ದೇವರನ್ನ ಹುಡುಕಿದವರು ಅವರಿಗೆ ಈ ದಿನದ ಕುರಿತಾಗಿ ನಿರೀಕ್ಷೆ ಇರುತ್ತೆ. ಯಾಕೆ ನಿರೀಕ್ಷೆ ಇರುತ್ತೆ ಅಂದ್ರೆ ದೇವರನ್ನ ಹುಡುಕುವವರು ದೇವರ ಕಾರ್ಯವನ್ನು